ಉಡುಪಿ ಶ್ರೀಕೃಷ್ಣ ಅಮ್ಮ ನಾನ್ ಸೋತೆ. ಹಾ 1.5 ಗಂಟೆ ಮೇಲಾಯ್ತು. ಮಗು ಸ್ಕೂಲಿಂದ ಬಂದು ಹೊಟ್ಟೆಗೇನಾದ್ರೂ ಹಾಕ್ಬೇಕು ಅಂತ ಗೊತ್ತಾಗಲ್ವಾ? ಹಾ ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತಿದ್ಯಾ? ಮನೆ ಬಗ್ಗೆ ಸ್ವಲ್ಪನೂ ಪರಿಜ್ಞಾನ ಬೇಡವಾ ನಿಂಗೆ? ಅಮ್ಮ ಏನ್ ಮಾಡ್ತಿದ್ದೀರಾ? ಇವಳು ನನ್ನ ಕೆಲ್ಸಕ್ಕೆ ಸಹಾಯ ಮಾಡ್ತಿದ್ಲು ಅಷ್ಟೇ. ಕೆಲ್ಸದಲ್ಲಿ ಸಹಾಯ ಮಾಡ್ತಿದ್ಲು. ಹೆಂಡತಿ ಗುಲಾಮ್ನೆ. ಅದ್ ಎಲ್ಲಿಂದ ನೀನ್ ನಮ್ಮನೆಗ್ ಬಂದು ವಕ್ರಿಸ್ಕೊಂಡಿದ್ಯೋ ಏನೋ ನನ್ ತಲೆ ತಿನ್ನಕ್ಕೆ. ಇಲ್ಲೇ ನಿಂತ್ಕೊಂಡು 15th ಆಗಸ್ಟ್ ಪೆರೇಡ್ ನೋಡ್ತೀಯಾ? ಮಗುಗೆ ಊಟ ಮಾಡಿಸ್ಬೇಕೋ ಬೇಡವೋ? ದೇವಿ ನಡಿ ಮೊದ್ಲು ಮನೆಗೆ ನಡಿ. ಹೋಗ್ತೀನಿ ಅಮ್ಮ. ನಡಿಯೋ ಮಗನೇ ನಡಿ, ಮನೆಗ್ ನಡಿ. ಅಮ್ಮ ನಿಂಗ್ ಊಟ ಕೊಡಕ್ಕೂ ಮುಂಚೆ ಅಮ್ಮ, ಸರಿಯಾಗಿ ಮಾಡ್ತೀನಿ. ಅಮ್ಮ, ಬಿಡು. ವಿಡಿಯೋ ಮಾಡ್ತೀಯ ನೀನು? ಅಮ್ಮ, ನಡಿ ಬಿಡು. ಮನೆಗ್ ನಡಿ, ನಿಂಗ್ ಮಾಡ್ತೀನಿ. ಬಾ. ಅರೆ ಸರಳ ಅಕ್ಕ, ಯಾಕೆ ಯಾರ್ದೋ ಮೇಲಿನ ಕೋಪನ ಸೊಸೆ ಮೇಲೆ ತೋರಿಸ್ತೀರಾ? ಏನ್ ನಿನ್ನ ಅರ್ಥ? ಇವಾಗ ನಿಮ್ ಮಗಳ ಮದ್ವೆ ಮುರಿದ್ ಬಿದ್ರೆ ಅದ್ರಲ್ಲಿ ನಿಮ್ ಸೊಸೆದ್ ಏನ್ ತಪ್ಪಿದೆ? ನನಗಂತೂ ಭಯ ಆಗ್ತಿದೆ. ಏನಾದ್ರೂ ನಿಮ್ ಮಗಳು ರಿಯಾ ಜೀವನ ಪೂರ್ತಿ ಹಾಗೆ ಇದ್ಬಿಟ್ರೆ? ಕಮಲಾಂಟಿ, ಇದು ನಮ್ಮ ಕುಟುಂಬದ ಸಮಸ್ಯೆ. ಅದನ್ನ ನಾವೇ ನಿವಾರಿಸ್ಕೋತೀವಿ. ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ, ಹೋಗಿ. ಅಯ್ಯಯ್ಯೋ, ನಾನಂತೂ ಮರ್ತೆ ಹೋಗಿದ್ದೆ. ಹುಡ್ಗಿ ಅಣ್ಣ ತುಂಬಾ ದೊಡ್ಡ ಗುಂಡ ಅಂತ. ಪಿಸ್ತೂಲ್ ಇಟ್ಕೊಂಡು ಯಾವ್ದೋ ಹುಡುಗನ್ನ ಕರ್ಕೊಂಡ್ ಬರ್ತಾನೆ. ಆಮೇಲೆ ತಂಗಿಗೂ ಮದ್ವೆ ಮಾಡಿಸ್ತಾನೆ. ಇಲ್ಲ ಅಂದ್ರೆ ಯಾರ್ ಮದ್ವೆ ಆಗ್ತಾರೆ ಈ ಕಳ್ಳಿ ಮಗಳಿಗೆ? ಸುಮ್ನಿರಿ ಆಂಟಿ. ನೀವ್ ಇನ್ನೊಂದು ಮಾತಾಡಿದ್ರು ನನಗಿಂತ ಕೆಟ್ಟವ್ರು ಯಾರು ಇರೋದಿಲ್ಲ. ಹೊರಡಿ ಹೊರಡಿ ಇಲ್ಲಿಂದ. ತಾಯಮ್ಮ, ನೀನ್ ಯಾಕೆ ಅವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೊತಾ ಇದ್ಯಾ? ನಡಿ ಒಳಗಡೆ ಬಾ, ಹೋಗೋಣ. ತಾಯಮ್ಮ, ನಾನು ಹೇಳ್ತಾ ಇದ್ದೇನಲ್ವಾ, ರಿಯಾ ಮದ್ವೆ ಆಗುತ್ತೆ, ಒಳ್ಳೆ ಮನೆತನಕ್ಕೆ ಆಗುತ್ತೆ. ಹಾ ಅಮ್ಮ, ನಮ್ ಇಡೀ ವಟಾರದಲ್ಲಿ ರಿಯಾನೇ ತುಂಬಾ ಸುಂದರವಾಗಿರೋದು. ನೋಡ್ತಾ ಇರಿ, ಒಂದ್ ಒಳ್ಳೆ ಸಂಬಂಧ ಬರತ್ತೆ. ಉಡುಪಿ ಶ್ರೀಕೃಷ್ಣ ನಾನ್ ಸೋತೆ. 6 ಸಲ ಗಂಡಿನವ್ರು ಬಂದು ಹೋದ್ರು. ಪ್ರತಿ ಸಲ ಒಂದಲ್ಲ ಒಂದಾಗ್ತಾ ಇದೆ. ಈ ಸಲ ಅಂತೂ ಆ ತಲೆಹಟ್ಟೆ ಹುಡುಗಿಯಿಂದನೇ ಇಷ್ಟೆಲ್ಲ ಆಗಿದ್ದು. ಆ ಬಳೆ ವಿಷಯದಲ್ಲೇನೆ ನನ್ ಮೇಲೆ ಸೇಡ್ ತೀರ್ಸ್ಕೊಂಡಿರೋದು. ಇದನ್ ಮಾತ್ರ ನಾನು ಯಾವತ್ತೂ ಮರೆಯೋದಿಲ್ಲ. ನಮ್ಮ ಮನೆಗೆ ಬಂದು 4 ಜನದ ಮುಂದೆ ನನ್ ಸೀರೆ ಶಾಪ ಹಾಕ್ತೀನಿ ನನ್ನೊಳಿಗೆ. ಯಾವ ಮನೆಗೆ ಹೋಗ್ತಾಳೋ ಆ ಮನೆ ಹಾಳು. ಸಾಕು, ನೀನ್ ಶಾಪ ಕೊಟ್ಟು ನಿನ್ನಾಲ್ಗೆ ಯಾಕೆ ಕೆಟ್ಟದ್ ಮಾಡ್ಕೋತಾ ಇದ್ಯಾ? ಯಾರಿಗೆ ಏನ್ ಸಿಗ್ಬೇಕು ಅದಾಗ್ಲೇ ಸಿಕ್ಕಾಗಿದೆ. ಹಾ ತಾಯಮ್ಮ, ಸರಿಯಾಗಿ ಹೇಳ್ತಾ ಇದೀನಿ. ಯಜಮಾನ್ರು ಅವಳ ಜೀವನದಲ್ಲಿ ಎಂತ ಪ್ಲಾನ್ ಮಾಡಿದಾರಂತಾನೆ ಗೊತ್ತಿಲ್ಲ ಅವಳಿಗೆ. ಇಶಾ ಯಾವ ಹುಡುಗನ ಪ್ರೀತಿ ಮಾಡ್ತಾ ಇದ್ಲೋ ಆ ಹುಡುಗನ ಅಪ್ಪ ಆ ಹುಡುಗನ ಬಾಯಿಂದಾನೆ ಇಶಾನ್ ಮದ್ವೆ ಆಗಲ್ಲ ಅಂತ ಹೇಳಿಸಿದಾನೆ. ಅವನಿಗೆ ಇಶಾನ್ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ಈಗ ಆ ಹುಡುಗ ಬಿಟ್ಟ ಈಗ ಯಜಮಾನ್ರು ಅವ್ರಿಗೆ ಯಾವ ಹುಡುಗ ಇಷ್ಟನೋ ಅವನ ಜೊತೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಹಂಗಂದ್ರೆ ಅಂದ್ರೆ ಇಶಾ ಇಷ್ಟಪಟ್ಟಿದ್ದ ಹುಡುಗನ ಜೊತೆ ಅವಳ ಮದುವೆ ಆಗ್ತಾ ಇಲ್ಲ. ಯಜಮಾನರು ರಾಜಕೀಯ ಲಾಭಕ್ಕೋಸ್ಕರ ಅವ್ರ ಸ್ನೇಹಿತರ ಮಗನ ಜೊತೆ ಅವಳ ಮದುವೆ ಮಾಡಿಸ್ತಾ ಇದ್ದಾರೆ. ಒಂದು ಹುಡುಗಿಗೆ ತನ್ನ ಪ್ರೀತಿ ಸಿಗ್ತಾ ಇಲ್ಲ ಅಂದ್ಮೇಲೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಏನಿರುತ್ತೆ? ನೀನೇ ಹೇಳ್ತಾ ಅಮ್ಮ. ಉಡುಪಿ ಕೃಷ್ಣ, ನಾನ್ ಸೋತೆ. ವಾಹ್, ಅದೆಷ್ಟೋ ದಿನ ಆದ್ಮೇಲೆ ಒಳ್ಳೆ ಸುದ್ದಿನ ಕೇಳ್ತಾ ಇದ್ದೀನಿ. ಮನ್ಸಿಗೆ ಸಮಾಧಾನ ಆಯ್ತು. ಹೇಗಾಗ್ತಿದೆ ಅಂದ್ರೆ ಇದನ್ನ ಸಂಭ್ರಮಿಸ್ಲೇಬೇಕು. ಏ ಮೋನಿಕಾ, ಹೇಳಿ ಅಮ್ಮ. ನಾಳೆ ಬೆಳಗ್ಗೆ ಬೇಗ ಹೇಳು. ಶ್ರೀಕೃಷ್ಣನ್ ದೇವಸ್ಥಾನಕ್ಕೆ ಹೋಗೋಣ ಅರ್ಚನೆ ಮಾಡ್ಸಕ್ಕೆ. ಅಲ್ಲ, ಎಂತ ಕೆಲಸ ಮಾಡಿದೆ ನಾನು? ತಾಯಮ್ಮನಾದ್ರೂ ಎಲ್ರ ಮುಂದೆ ಡಂಗೂರ ಸಾರ್ಕೊಂಬಂದ್ರೆ ಇವಾಗ. ನಾನು ತಗೊಂಡಿದ್ದ ಡಿಸಿಷನ್ ಬಹುಶಃ ತಪ್ಪಾಗಿತ್ತು. ಅಪ್ಪನ ಡಿಸಿಷನ್ ಇಂದ ಎಲ್ಲಾನು ಸರಿ ಹೋಗುತ್ತೆ. ಮಗು, ಕಾರ್ಡನ್ನ ದೇವ್ರ ಪಾದಕ್ಕಿಡಮ್ಮ, ನಾನು ಕರ್ಪೂರ ತಗೊಂಬರ್ತೀನಿ. ಈಶಾ, ನೀನು ಈ ಮದುವೆಯಿಂದ ಖುಷಿಯಾಗಿದೆಯಾ ಅಲ್ವಾ? ಅಪ್ಪ ನಂಗೋಸ್ಕರ ಏನೆಲ್ಲ ಮಾಡಿದಾರೋ ಅದಕ್ಕೋಸ್ಕರ ನನಗಿಂತ ಹೆಚ್ಚಾಗಿ ಅವ್ರ ಖುಷಿನೇ ನನಗೆ ಮುಖ್ಯ.
ಅಯ್ಯೋ ಇದೇನು ಅನಾಹುತ ಆಗೋಯ್ತು. ಉಡುಪಿ ಶ್ರೀಕೃಷ್ಣ, ಇಲ್ಲಿ ನೋಡು. ಈ ನಿನ್ ಬೇಡಿಕೆನ ಆ ನನ್ ಉಡುಪಿ ಶ್ರೀಕೃಷ್ಣನೂ ಸ್ವೀಕರಿಸ್ಲಿಲ್ಲ. ಹೇಗ್ ಸ್ವೀಕರಿಸ್ತಾನೆ? ಯಾರಿಗೂ ಕೆಟ್ಟದ್ ಬಯಸಲ್ವೋ ಭಗವಂತ ಅವ್ರ ಜೊತೆಗೆ ಇರ್ತಾನೆ. ಈ ಥರ ಯಾಕೆ ನೋಡ್ತಾ ಇದೀಯಾ? ಇದಕ್ಕೆಲ್ಲ ಕಾರಣ ನಾನೇ ಅಂತ ಏನ್ ಅನ್ನಿಸ್ತಾ ಇಲ್ಲ ತಾನೆ ನಿನಗೆ? ದೊಡ್ಡ ಮನುಷ್ಯರು ಯಾವಾಗ್ಲೂ ಈ ಥರನೇ ಯೋಚನೆ ಮಾಡೋದು. ಆದ್ರೆ ಇದನ್ನೇ ನ್ಯಾಯ ಅಂತ ಹೇಳೋದು. ಭಗವಂತ ಚಾಟ್ ಏಟ್ ಕೊಟ್ರೆ ನೆನ್ಪಿಟ್ಕೊಳ್ಳೋ ಹಾಕೊಡ್ತಾನೆ. ಎಂಥ ದೊಡ್ಡ ಆಟ ಆಡ್ಬಿಟ್ರು ಅಂದ್ರೆ, ಯಾವ ಹುಡುಗನ್ ನೀನ್ ಪ್ರೀತಿ ಮಾಡ್ತಿದ್ಯೋ, ಯಾರನ್ನಷ್ಟು ಇಷ್ಟಪಡ್ತಿದ್ಯೋ ಅವನೇ ನಿನ್ನನ್ ಬಿಟ್ಟು ಓಡೋಗ್ಬಿಟ್ಟ. ನಿಮ್ಮಪ್ಪನೇ ನಿನಗ್ ದೊಡ್ಡ ಶತ್ರು ಆದ. ಅವರೇ ಮೋಸ ಮಾಡಿ ನಿನ್ ಪ್ರೀತಿಗೆ ಬೆಂಕಿ ಹಚ್ಚಿದ್ದು. ಯಾವ ತಂದೆ ಅವಳ ಮಗಳ ಜೀವನನೇ ಹಾಳು ಮಾಡ್ತಾನೋ ಅವಳಕ್ಕಿಂತ ದುರಾದೃಷ್ಟವಂತೆ ಈ ಪ್ರಪಂಚದಲ್ಲಿ ಯಾರೂ ಇರೋದಿಲ್ಲ. ಈಗ ಗುಲಾಬ್ ಸಿಂಗ್ ಇಷ್ಟಪಟ್ಟ ಹುಡುಗನ ಜೊತೆಗೆ ಮದ್ವೆ ಆದ್ರೆ ಆ ಮಿನಿಸ್ಟ್ರು ಮನೆಯಲ್ಲಿ ನಾಯಿಕ್ಕಿಂತ ಕೀಳಾಗಿ ಬದುಕಬೇಕಾಗತ್ತೆ. ನೀವ್ ಏನ್ ಮಾತಾಡ್ತಾ ಇದ್ದೀರಾ ಸರಳಾ ಆಂಟಿ? ನನಗ್ ಗೊತ್ತು ನಿಮಗ್ ನನ್ ಕಂಡ್ರೆ ಇಷ್ಟ ಇಲ್ಲ ಅಂತ. ಆದ್ರೆ ಅದ್ರ ಅರ್ಥ ನೀವ್ ನಮ್ಮ ಅಪ್ಪಂಗೆ ಏನ್ ಬೇಕಿದ್ರು ಹೇಳ್ಬೋದು ಅಂತ ಅಲ್ವಲ್ಲ? ನಮ್ಮಪ್ಪ ತುಂಬಾ ಒಳ್ಳೆಯವರು. ಅವರು ವರ್ಲ್ಡ್ ಅಲ್ಲೇ ಬೆಸ್ಟ್ ಅಪ್ಪ. ಮುರಿಯುತ್ತೆ ನಿನ್ ಈ ನಂಬಿಕೆನೂ ಮುರಿಯುತ್ತೆ. ನಿಮ್ಮಪ್ಪನ ಬಣ್ಣ ನಿನ್ ಕಣ್ಮುಂದೆನೆ ಬಯಲಾದಾಗ. ಅಷ್ಟೊತ್ತಿಗೆ ತುಂಬಾ ತಡ ಆಗೋಗಿರುತ್ತೆ. ತಾಯಮ್ಮ ಈಶಾ ಜೊತೆ ಏನ್ ಮಾತಾಡ್ತಾ ಇದ್ದಾಳೆ? ಹೋಗಿ ರೆಡಿಯಾಗು. ಚಿನ್ನದ ಪಂಜರದಲ್ಲಿ ಸಂಸಾರ ಮಾಡೋದಕ್ಕೆ ಇದೇ ನಿನ್ ಶಿಕ್ಷೆ. ಸರಳಾ ಆಂಟಿ ಏನ್ ಹೇಳ್ತಿದ್ದೀರಾ ನೀವು? ಸುಳ್ಳು ಹೇಳ್ತಾ ಇದ್ದಾರೆ ಯಾರೋ. ನನಗ್ ಗೊತ್ತು ನಮ್ಮಪ್ಪ ನನ್ನನ್ನ ಎಷ್ಟು ಇಷ್ಟಪಡ್ತಾರೆ ಅಂತ. ಅವ್ರವ್ರ ಗೊಂಬೆಗೆ ಯಾವತ್ತೂ ತೊಂದರೆ ಕೊಡಲ್ಲ. ಒಂದ್ ವೇಳೆ ಭಗವಂತಾನೇ ಬಂದ್ ಹೇಳಿದ್ರು ನಾನು ಅವನ್ನೂ ಕೂಡ ನಂಬಲ್ಲ. ಅರ್ಥ ಆಯ್ತಾ? ನೀವ್ ನಮ್ಮ ಅಪ್ಪನ ಬಗ್ಗೆ ತಪ್ಪಾಗಿ ಮಾತಾಡಿದ್ರಿ ಅಲ್ವಾ? ಅದ್ರ ಫಲನ ಭಗವಂತ ನಿಮಗ್ ಕೊಡ್ತಾನೆ. ನನ್ ಜೊತೆಗೆ ನಮ್ಮ ಅಪ್ಪ ಇದ್ದಾರೆ, ಮತ್ತೆ ಆ ಭಗವಂತ ಕೂಡ. ಅವರಿಬ್ರು ನನಗ್ ಕೆಟ್ಟದಾಗೋದಕ್ ಬಿಡಲ್ಲ. ಮತ್ತೆ ನಿಮಗ್ ನಾಚಿಕೆ ಆಗಲ್ವಾ? ಯಾರ್ ಮನೇಲಿ ಕೆಲಸ ಮಾಡ್ತಿರೋ, ಯಾರ ಹತ್ರ ಸ್ಯಾಲ್ರಿ ಇಸ್ಕೊತಾ ಇದ್ದೀರೋ ಅವ್ರ ಬಗ್ಗೆನೆ ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಾ. ಅರೆ ನಿಮಗ್ ಗೊತ್ತಲ್ವಾ ನಾನ್ ನಮ್ಮ ಅಪ್ಪನ್ನ ಎಷ್ಟು ಪ್ರೀತಿಸ್ತೀನಿ ಅಂತ? ನನ್ ಮುಂದೆನೆ ನಮ್ಮ ಅಪ್ಪನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀರಾ. ಅವ್ರ ಒಂದಿನ ನಿಮ್ಮನ್ ಬೈದ್ರು ಅಂದ್ ಮಾತ್ರಕ್ಕೇನೆ ನನ್ನನ್ನೇ ಅವ್ರ ವಿರುದ್ಧ ನಿಲ್ಲಿಸ್ಬಿಡ್ತೀರಾ? ನೀವ್ ಇಲ್ಲಿಂದ ಹೊರಟೋಗಿ ಸರಳಾ ಆಂಟಿ. ಇನ್ಯಾವತ್ತೂ ನನ್ ಕಣ್ ಮುಂದೆ ಬರೋದಕ್ಕೆ ಹೋಗ್ಬೇಡಿ. ಹೊರಡ್ತೀನಿ. ಯಾವಾಗ ಶ್ರೀಕೃಷ್ಣ ನಿನ್ ಕಣ್ಮುಂದೆ ಇರೋ ಪರ್ದೆನ ತೆಗಿತಾನೆ ನೋಡು, ಆಗ ದುರಹಂಕಾರ ಕಡಿಮೆ ಆಗಿ ನಿನಗ್ ಬುದ್ಧಿ ಬರೋದು. ನೋಡ್ತಾ ಇರು. ತಾಯಮ್ಮ ಏನ್ ಮಾಡ್ತಾ ಇದೆಯಾ? ಹೋಗೋಣ.